ನಿನ್ನೆ ಅಮಿತ್ ಶಾ ಅವರ ಅಬ್ಬರದ ಭಾಷಣವನ್ನು ನೋಡಿದ್ರಿ. ರಾಹುಲ್ ಗಾಂಧಿ ಅವರ ಲೋಕಸಭೆಯಲ್ಲಿ ಮಾಡಿದ ಭಾಷಣಕ್ಕೆ ಉತ್ತರದ ರೀತಿಯಲ್ಲಿ ಮತಗಳ್ಳತನದ ವಿಷಯವನ್ನು ರಾಹುಲ್ ಗಾಂಧಿ ಅವರು ಪ್ರಸ್ತಾಪಿಸಿದ್ರು. ಅದಕ್ಕೆ ಅಮಿತ್ ಶಾ ಅವರು ಉತ್ತರ ಕೊಟ್ಟರು. ಅದಾದ ಅಮಿತ್ ಶಾ ಅವರು ಮಾತನಾಡುವ ಸಂದರ್ಭದಲ್ಲೇ ಸಭಾತ್ಯಾಗ ಮಾಡಿದ ವಿಪಕ್ಷಗಳ ಸದಸ್ಯರು ಹೊರಗಡೆ ಬಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ ಅಂತ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾ 3 ಸ್ಪೆಸಿಫಿಕ್ ಪ್ರಶ್ನೆ ಕೇಳಿದ್ದೆ, 3 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಗೂ ಅಮಿತ್ ಶಾ ಅವರು ಉತ್ತರ ಕೊಡಲಿಲ್ಲ ಅಂತ. ಇವತ್ತು ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಹೇಳ್ತಾರೆ, ಅಮಿತ್ ಶಾ ನರ್ವಸ್ ಆಗಿದ್ದರು, ಮಾತಾಡುವ ಕೈ ನಡುಗ್ತಾ ಇತ್ತು ಅವ್ರಿಗೆ, ಅಂದರೆ ನನ್ನ ಪ್ರಶ್ನೆಗಳಿಗೆ ಹೆದರಿದ್ದಾರೆ ಅವರನ್ನು ಥರದ್ದು. ಅಮಿತ್ ಶಾ ನರ್ವಸ್ ಆಗಿದ್ದರು, ಮಾತಾಡುವ ಕೈ ನಡುಗ್ತಾ ಇತ್ತು, ನಿಂದನೆಯ ಪದ ಬಳಕೆ ಮಾಡಿದ್ರು, ಅವರು ಮಾನಸಿಕ ಒತ್ತಡದಲ್ಲಿದ್ದಾರೆ. ನಿಂದನೆಯ ಪದ ಬಳಕೆ ಅಂದರೆ ಮಾತಾಡೋ ಒಂದು ಕಡೆ ಸಾಲ ಅಂದ್ಬಿಡ್ತಾರೆ ಅವರು ಅಮಿತ್ ಶಾ, ಯಾರನ್ನು ಉದ್ದೇಶಿಸಿ ಅಲ್ಲ, ಅದು ಅಂದರೆ ಸಾಲ ಹಂಗಲ್ಲ, ಮಾತನಾಡುವಾಗ ಹಂಗಂದ್ರೆ ಹಿಂಗೆ ಹಿಂಗಂದ್ರೆ ಹಿಂಗೆ ಅವನ ಅಜ್ಜಿ ಅಂದಂಗೆ ಸಾಲ ಅಂದ್ಬಿಡ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಳೋದು, ನಿಂದನೆಯ ಪದ ಬಳಕೆ ಮಾಡಿದ್ರು, ತೀವ್ರ ಮಾನಸಿಕ ಒತ್ತಡದಲ್ಲಿದ್ದಾರೆ, ನೆನ್ನೆ ಇದನ್ನು ಇಡೀ ದೇಶನೇ ನೋಡಿದೆ, ಅವರು ನಾನು ಕೇಳಿದ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡಲಿಲ್ಲ ಅಂತ. ಅದಕ್ಕೆ ಗಿರಿರಾಜ್ ಸಿಂಗ್ ಹೇಳ್ತಾರೆ, ಹಿಟ್ ಆ್ಯಂಡ್ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನೀವು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದಾರೆ, ಸತ್ಯ ಕೇಳುವ ಶಕ್ತಿ ಅವರಿಗಿಲ್ಲ. ರಾಹುಲ್ ಗಾಂಧಿಯವರು ಈ ಅಭ್ಯಾಸ ಬಿಡಬೇಕು ಅಂದರು. ಕೇಳಿಸ್ಕಡೆ. कल अमित शाह जी गलत लैंग्वेज यूज कर दी, हाथ कांप रहे थे, आपने ये तो सब देखा होगा। कल अमित शाह जी ने गलत लैंग्वेज यूज की, लेकिन जिस तरह से उन्होंने कहा मेंटली बहुत प्रेशर में है, दबाव में है, वो देखा कल पार्लियामेंट में, पूरे देश ने देखा। और जो मैंने बातें बोली हैं उसके बारे में उन्होंने कोई मतलब बात तो नहीं बोली, प्रूफ नहीं दिया। हमने पब्लिकली प्रेस कॉन्फ्रेंसेस में कहा है, मैंने डायरेक्टली चैलेंज किया उनको कि आ जाइए मैदान में, आ जाइए पार्लियामेंट में डिस्कस करते हैं, मेरे प्रेस कॉन्फ्रेंसेस को डिस्कस करते हैं, कोई जवाब नहीं मिला। कैन रन यानी रन एंड हिट वाला ये फार्मूला राहुल गांधी अपनाते हैं। वो कहेंगे 3 बजे आएंगे, 4 बजे लोग सुनेगा, लेकिन जब प्राइम मिनिस्टर और गृह मंत्री बोलेंगे तो वो वॉकआउट करेंगे। यही उनका लोकतंत्र है, सच सुनने की ताकत नहीं। और जो एचएम ने कल कहा वो उनको हमारे गांव में है कि उनको नोचनी लग गया सुनते जितनी बातें कहा। तो मेरा मानना है ये राहुल गांधी को ये आदत छोड़नी पड़ेगी। ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ಅಮಿತ್ ಶಾ ಹೆದರಿದ್ದಾರೆ, ಕೈ ನಡುಗ್ತಾ ಇತ್ತು, ನಿಂದನೆಯ ಪದ ಬಳಕೆ ಮಾಡಿದ್ರು, ಮಾನಸಿಕ ದೃಢತೆಯನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಮಿತ್ ಶಾ ಅಂದರೆ ಹೆದರಿದ್ದಾರೆ ಅನ್ನೋದಕ್ಕೆ ಹಂಗೆಲ್ಲ ಅಂದರೆ ಅವ್ರು ಪರ್ಸ್ನಲ್ ತಗೊಂಬಿಡ್ತಾರೆ. ಅವ್ರು ಹೇಳೋದು, ನಿಮ್ಮ ಅಜ್ಜಿಗೆ ಹೆದರಿಲ್ಲ, ನಾವು ನಿಮಗೇನು ಹೆದರೋದು ಅಂತ. ಅಂದರೆ 10 ವರ್ಷದ ಮಕ್ಕಳಿದ್ದಾಗ ಇಂದಿರಾ ಗಾಂಧಿ ವಿರುದ್ಧ ಧೈರ್ಯವಾಗಿ ಘೋಷಣೆ ಕೂಗಿದವ್ರು ನಾವು, ಇಂದಿರಾ ಗಾಂಧಿಗೆ ಹೆದರಿಲ್ಲ, ರಾಹುಲ್ ಗಾಂಧಿಗೆ ಹೆದರ್ತೀವ ಅಂತ. ಲೋಕಸಭೆಯಲ್ಲಿದು ಕೇಳಿಸ್ಕೊಳ್ಳಿ. नहीं डरते साहब, हम नहीं डरते। मैं मेरी ही बात करता हूँ। मैं तो 10 साल का था और नारे लगाता था, आसाम की गलियां सुनी है, इंदिरा गांधी खूनी है। हम तो वहां से लड़ते लड़ते आए हैं, हम नहीं डरते मान्यवर। मैं अभी भी कहना चाहता हूँ, यार कांग्रेस पार्टी तुझे टिकट तो देती नहीं है मान्यवर। मैं अभी भी कहना चाहता हूँ, SIR का विरोध करोगे तो बिहार की जगह बंगाल और तमिलनाडु में भी साफ 140 करोड़ की जनता का जनादेश ईश्वर का आदेश होता है। हमारे यहाँ तो कहते हैं ना कि जनता ही जनार्दन होती है, तो जनता का फैसला श्री कृष्ण का फैसला होता है, जनार्दन का फैसला। और वो जनता के फैसले को ये लोग वोट चोरी इस तरह की भाषा का प्रयोग करते हैं। जनता देख रही है, जनता आंख मूंद कर नहीं बैठी। हम नहीं डरते।
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.